ಬೆಲೆ ಇಲ್ಲವೇನಪ್ಪ, ಬೆಲೆ ಇಲ್ಲವೇ? ಶ್ರೀಮಂತರ ಅಟ್ಟಹಾಸ, ಅನ್ಯಾಯ, ಅತ್ಯಾಚಾರಗಳಿಗೆ ಪಡೆ ಇಲ್ಲದಂತಾಗಿದೆ ಈ ಸಮಾಜದಲ್ಲಿ. ತುಂಬಿ ತೂಗುತ್ತಿರುವ ಈ ಪ್ರಪಂಚದಲ್ಲಿ ನಮ್ಮಂತ ಬಡವರಿಗೆ ನ್ಯಾಯವೆಂಬುದು ಮರೀಚಿಕೆಯಾಗಿ ಬಿಟ್ಟಿದೆ. ನಮ್ಮಂತ ಬಡವರೇನಾದರೂ ನ್ಯಾಯ ಕೇಳಲೆಂದು ನ್ಯಾಯಾಲಯದ ಕಟ್ಟಲು ಹೇರಿದರೆ ನ್ಯಾಯಾಲಯದಲ್ಲಿ ಶ್ರೀಮಂತರು ದುಡ್ಡಿಂದ ನ್ಯಾಯವನ್ನೇ ಕೊಂಡುಕೊಳ್ಳುತ್ತಿದ್ದಾರೆ. ಹೀಗಿರುವಾಗ ನನ್ನ ಬಡತನವೆಂಬ ಹೊಲದಲ್ಲಿ ಸಸಿಯಂತೆ ಬೆಳೆದ ನನ್ನ ತಂಗಿ ಇಂದು ಶ್ರೀಮಂತರ ದೌರ್ಜನ್ಯವೆಂಬ ಕೊಡಲಿಗೆ ಬಲಿಯಾಗಿರುವಾಗ ಈ ನನ್ನ ತಂಗಿಯ ಸಾವಿಗೆ ಸಿಗಬೇಕು ನ್ಯಾಯಾಲಯದಲ್ಲಿ. ಅದಕ್ಕೆ ಈ ನನ್ನ ತಂಗಿಯನ್ನು ಕೊಂದ ಆ ಕೊಲೆ ಪಾತಕನ ಪತ್ತೆ ಹಚ್ಚಿ ಅವನ ಕತ್ತು ಕತ್ತರಿಸುವ ಸೇಡೆ ಹಾಕಿಡಿ ನಾನೇ ಆಗ್ಬೇಕು. ನನ್ನ ತಂಗಿಯ ಮೇಲೆ ನೂರಾರು ಕನಸುಗಳನ್ನ ಕಟ್ಟಿಕೊಂಡಿದೆ. ಆದರೆ ಇಂದು ಶ್ರೀಮಂತರ ದೌರ್ಜನ್ಯವೆಂಬ ಪ್ರವಾಹದ ಸುಳಿಗೆ ಆ ಕನಸುಗಳನ್ನು ಕೊಚ್ಚಿಕೊಂಡು ಹೋದವನ ದೇವರೇ ಕೊಚ್ಚಿಕೊಂಡು ಹೋದವ. ಯಾರೋ ಈ ಕಾಡಿನ ಮೇಲೆ ಅಳುತ್ತಾ ಕೊಡುತ್ತದೆ. ಓ ಅಮರ್, ಯಾಕಪ್ಪ ಆಗ್ತಾ ಇದೀಯಾ? ಏನಾಯ್ತು ನಿನ್ನ ತಂಗಿ ಸುಜಾತಾಳಿಗೆ? ಯಾರು ನನ್ನ ತಂಗಿಯನ್ನು ಕೊಲೆ ಮಾಡಿ ಬಿಟ್ಟಿದ್ದಾರೆ ಮನೋಜ್, ಕೊಲೆ ಮಾಡಿ ಬಿಟ್ಟಿದ್ದಾರೆ. ಸುಜಾತ, ಅಮರ್ ಏನ್ ಹೇಳ್ತಾ ಇದೀಯ ನೀನು? ಯಾರು ನಿನ್ನ ತಂಗಿಯನ್ನು ಕೊಂದ ಕೊಲೆ ಪಾತಕ? ಯಾರು ಅಂತ ಹೇಗೆ ಹೇಳಲಿ ಮನೋಜ್, ಹೇಗೆ ಹೇಳಲಿ? ಕಂದ ತುಳಿಗೆ ನನ್ನ ತಂಗಿ ಸತ್ತು ಶವವಾಗಿ ಬದುಕಿರುವಾಗ ದುಃಖವಲ್ಲೇ ದಾರಿಯಾಗಿ ಬಿಟ್ಟಿದೆ. ನೋಡು, ನಿನ್ನ ತಂಗಿ ಬೇರೆಯಲ್ಲ, ನನ್ನ ತಂಗಿ ಬೇರೆಯಲ್ಲ. ನಿನ್ನ ತಂಗಿಯನ್ನು ಕೊಂದ ಆ ಕೊಲೆ ಪಾತಕ ಎಲ್ಲಿ ಅಡಗಿದ್ರು ಸರಿ, ಅವನನ್ನ ಕೊಲ್ಲೋದೇ ನಮ್ಮಿಬ್ಬರ ಗುರಿ. ನನ್ನ ತಂಗಿ ಚಿಕ್ಕ ಈ ಸ್ಥಳವನ್ನು ಅದೃಷ್ಟ ಸ್ಥಳವೆಂದುಕೊಂಡಿದ್ದೆ. ಆದರೆ ಇದೇ ಸ್ಥಳದಿಂದ ನನ್ನ ತಂಗಿಯ ಪಾಲಿಗೆ ಸ್ಮಶಾನವಾಗಿ ಬಿಟ್ಟಿದ್ದಲ್ಲ ಮನೋಜ್, ಸ್ಮಶಾನವಾಗಿ ಬಿಟ್ಟಿದ್ದಲ್ಲ. ದುಃಖಿಸಬೇಡ ಸ್ನೇಹಿತ, ದುಃಖಿಸಬೇಡ. ನೋಡು, ನಿನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತ ನಾನಾಗಿದ್ದೀನಿ. ನೀನು ಈ ರೀತಿ ಅಳ್ತಾ ಕೊಡ್ತರೆ ಮುಂದೆ ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚದಾಗುತ್ತದೆ ನಿನ್ನ ಬದುಕಿಗೆ. ನೋಡು, ನಿನ್ನ ತಂಗಿ ಅಂತ ಸಂಸ್ಕಾರ ಮಾಡೋಣ, ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಆಯ್ತು. ಇಲ್ಲ ಮನೋಜ್, ಇಲ್ಲ. ನನ್ನ ತಂಗಿ ಹೋದ ಮೇಲೆ ಎಲ್ಲಿಗೆ ಹೋಗಬೇಕು ಈ ಅನಾಥ ಜೀವ? ಯಾಕೋ ಬಾಯಿ ಬಿಟ್ರೆ ಅನಾಥ ಅಂತೀಯ? ನೋಡು, ಜೀವಕ್ಕೆ ಜೀವ ಕೊಡೋ ಸ್ನೇಹಿತ ನಿನ್ ಜೊತೆ ನಾನಿದ್ದೀನಿ. ನಮ್ಮಿಬ್ಬರಿಗೂ ಹೆತ್ತ ತಂದೆ ತಾಯಿಯರ ಪ್ರೀತಿ ಕೊಡೋದಕ್ಕೆ ನಮ್ಮ ಅಣ್ಣ ಆಗಿದ್ದಾರೆ. ಬಾರು, ಇವತ್ತಿನ ನಿನ್ನ ಪಾಲಿಗೆ ನಾನಿರ್ತೀನಿ. ಬಾ, ನಮ್ಮ ಮನೆಗೆ ಹೋಗೋಣ. ಖಂಡಿತವಾಗ್ಲೂ ನಮ್ಮ ಅಣ್ಣ ಅತ್ತಿಗೆಯರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಬಾ. ಬಾಳು